ಇವತ್ತು ಸಾಧಾರಣವಾಗಿ ಏನು ಹೇಳುತ್ತೆ, ನೀನು ಮೈಸೂರು ದಸರಾ ಅಂತ ಕೇಳ್ತೀಯ. ಮೈಸೂರು ಮಾತ್ರ ದಸರಾ ಆಚರಿಸಲ್ಲ, ಎಷ್ಟೋ ಜನ ದಸರಾ ಆಚರಿಸ್ತಾರೆ. ಈಗ ಸಾಧಾರಣವಾಗಿ ಮೈಸೂರು ದಸರಾಕ್ಕೆ ಮೊದಲು ಶ್ರೀರಂಗಪಟ್ಟಣದಲ್ಲಿ ಮೊಟ್ಟ ಮೊದಲು ದಸರಾ ಪ್ರಾರಂಭ ಆಯಿತು. ಅದಕ್ಕೂ ಮೊದಲು ದಸರಾ ಉತ್ಸವಗಳನ್ನು ಮಾಡ್ತಾ ಇರತಕ್ಕಂಥದ್ದು ಎಲ್ಲಿ ಅಂದರೆ ತಂಜಾವೂರಲ್ಲಿ ಮಾಡ್ತಿದ್ರು. ಅದಕ್ಕೆ ತಂಜಾವೂರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅಂದರೆ ಮಹಾರಾಜರೆಲ್ಲ ಒಂದು ಮೆರವಣಿಗೆ ಹೋದ್ರೇ ಸಾಕು, ಭಾಳ ಚೆನ್ನಾಗಿ ಅವ್ರನ್ನ ನೋಡ್ತಾ ಇದ್ದಾನೆ ಆ ವೈಭವವನ್ನು ಯಾರು ನೋಡ್ತಾರೆ, ಮಹಾರಾಜರ ವೈಭವವನ್ನು, ಆದರೆ ದಸರಾ ಆಚರಣೆ. ದಸರಾ ಅಂತಕ್ಕಂಥದ್ದು 10 ದಿವಸ ನವರಾತ್ರಿಯ ಪ್ರಯುಕ್ತವಾಗಿ ಬರುತ್ತೆ. ಈಗ ಶಿವನಿಗೆ ಒಂದು ರಾತ್ರಿ ಆದರೆ ಅಮ್ಮನವ್ರಿಗೆ 9 ನವರಾತ್ರಿ. ಈ ಸಲ ಏನಾಗೋಗಿದೆ, ವಿಜಯದಶಮಿಯಲ್ಲಿ ನಮ್ಮಲ್ಲಿ 11 ದಿವಸ ಆಗೋಯ್ತು ಈ ಸಲ ದಸರಾ ಮಹೋತ್ಸವಕ್ಕೆ. 2 ಪಂಚಮಿ ಬಂದುಬಿಡ್ತು, ಒಂದು ಷಷ್ಠಿ ಎಕ್ಸ್ಟ್ರಾ ಬಂದುಬಿಡ್ತು. ಸಾಧಾರಣವಾಗಿ ಈ ದಸರಾ ಮಹೋತ್ಸವದಲ್ಲಿ 3 ದಿವಸ ಮಹಾಕಾಳಿ ಆಗಿರ್ತಾಳೆ, 3 ದಿವಸ ಮಹಾಲಕ್ಷ್ಮಿ ಆಗ್ತಾಳೆ, 3 ದಿವಸ ಮಹಾಸರಸ್ವತಿ ಆಗ್ತಾಳೆ. ಮಧ್ಯದಲ್ಲಿ ಮಹಾಸರಸ್ವತಿ ಆಗ್ತಾಳೆ. ವಾಣಿ ಕಮಲ ಜಾತರಮಣಿ ವೀಣಪಾಣಿ ಪಾಹಿ ಮಾಮ ಅಂತ ಹೇಳ್ತೀವಿ. ಸೊ ಇದರಿಂದ ಈ ದಸರಾ ಮಹೋತ್ಸವದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಗೆ 3 ಜನಕ್ಕೆ ಶಕ್ತಿ ಇರಲ್ಲ. ಈ ಶಕ್ತಿ ಇಲ್ಲದಿದ್ದಾಗ ಏನಾಗುತ್ತೆ, ಆ ಶಕ್ತಿಯನ್ನು ತುಂಬೋ ಹಬ್ಬನೇ ಎಲ್ಲ ಹೆಣ್ಣು ಮಕ್ಕಳು ಕುಂಕುಮಾರ್ಚನೆಯನ್ನು ಮಾಡಿ ಅವರವರ ಸಂಪ್ರದಾಯ ಪದ್ಧತಿಗಳನ್ನು ಆಚರಣೆ ಮಾಡ್ಕೊಳ್ಳೋಕೆ ಶುರುವಾಗಿತ್ತು. ಈ ಸಂಪ್ರದಾಯ ಪದ್ಧತಿ ಆಯಿತು, ಪದ್ಧತಿ ಆಚರಣೆ ಆಯಿತು, ಆಚರಣೆ ಹಬ್ಬ ಆಯಿತು. ಹೀಗೆ ಮಾಡ್ಕೊಂಡ್ರೆ ಹೊತ್ತು ಹಬ್ಬ ಅಂತ ಎಲ್ಲೂ ಶಾಸ್ತ್ರ ಇಲ್ಲ. ಈ ನವರಾತ್ರಿ ಅನ್ನೋದು ಯಾರ ಮನೆಯಲ್ಲಿ ಅಂದರೆ ಕೆಲವ್ರ ಮನೆಯಲ್ಲಿ ಮಾತ್ರ ಮಾಡ್ತಿದ್ರು, ಬ್ರಾಹ್ಮಣರ ಕುಟುಂಬ ಮಾತ್ರ ಮಾಡ್ತಾಯಿದ್ರು, ಎಲ್ಲರ ಮನೆ ಮಾಡ್ತಿರಲಿಲ್ಲ. ಅದರಲ್ಲಿ ಪಟ್ಟದ ಗೊಂಬೆ ಅಂತ ಕೂಡಿಸ್ಬೇಕು. ಪಟ್ಟದ ಗೊಂಬೆ ಅಂತ ಕೂಡಿದಾಗ ಲಕ್ಷ್ಮೀನಾರಾಯಣ ಕೃಪಾಶೀರ್ವಾದ ಸಿದ್ಧಿರಸ್ತು. ಸೊ ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥೆ, ಅವಳನ್ನೇನು ಮಾಡೋದು, ಲಕ್ಷ್ಮೀಕಾಂತಂ ಕಮಲಯನಂ ಯೋಗಿ ಹೃದಯಾನ ಗಮ್ಯಂ ಅಂತ. ಯೋಗಿ ಹೃದಯಾನ ಗಮ್ಯದಲ್ಲಿ ಲಕ್ಷ್ಮೀಕಾಂತನಾಗಿರ್ತಕ್ಕಂಥ ಶ್ರೀನಿವಾಸನು ಮಹಾಲಕ್ಷ್ಮಿ ಇಬ್ಬರು ಸೇರ್ಕೊಂಡು ಕೂತ್ಕೊಳ್ತಿದ್ರು. ಭಾಳ ಸಂತೋಷ ಅಂಥೇಳಿ ಅವರಿಬ್ಬರನ್ನ ಪಟ್ಟದ ಗೊಂಬೆ ಕೂಡಿಸೋದು. ಅದರಲ್ಲಿ ಸಾಗೋಣಿ ಮರದಲ್ಲಿ ಮಾಡೋರು, ಇಲ್ಲ ರೋಸ್ ವುಡ್ಡಲ್ಲಿ ಮಾಡೋರು, ಇಲ್ಲದೇ ಇದ್ದರೆ ಟೀಕ್ ವುಡ್ಡಲ್ಲಿ ಮಾಡಿಕೊಂಡು ಆ ವಿಗ್ರಹಗಳನ್ನ 2 ಪಟ್ಟದ ಗೊಂಬೆಗಳನ್ನ ಮಾಡೋರು. ಈ ಪಟ್ಟದ ಗೊಂಬೆ ಮೊದಲು ಪಂಚಲೋಹದಲ್ಲೂ ಮಾಡ್ತಾಯಿದ್ರು, ಕೆಲವ್ರ ಮನೇಲಿ ಪುಟ್ಟದಾಗ ಬೆಳ್ಳಿಯಿಂದಲೂ ಇಟ್ಕೊಳ್ತಿದ್ರು ಯಥಾಶಕ್ತಿ. ಆ ಪೂಜೆ ಮಾಡುವಾಗ ಸಪ್ತಮಾತೃಕೆ ಪೂಜೆಯನ್ನು ಮಾಡಬೇಕು. ಅದಕ್ಕೆ ಸಪ್ತಶತಿಯನ್ನು ಓದ್ತಕ್ಕಂಥದ್ದು ಈ ನವರಾತ್ರಿಯಲ್ಲಿ ಮಾಡೋದು. ಅದಕ್ಕೆ ಬೊಂಬೆಗಳನ್ನು ಇಡೋ ಅಂತಹ ಪದ್ಧತಿಯನ್ನು 7 ಮೆಟ್ಟಲು ಅಂತ ಮಾಡ್ಕೊಳ್ಳೋರು. ಆ 7 ಮೆಟ್ಟಲು ಮೇಲ್ಗಡೆ ಇರೋ ಲಕ್ಷ್ಮೀನಾರಾಯಣ. ಸೊ ಶ್ರೀನಿವಾಸನ ದರ್ಶನವನ್ನು ಒಂದೊಂದು ಮೆಟ್ಟಲಲ್ಲಿ ನಿನ್ನ ಜೀವನ ಹೇಗೆ ಹೋಗ್ತೀಯ ಅಂತ 7 ಡೇಸ್ ಅಂತ ಕರೆಯೋದು. 7 is heaven ಅಂತ ಕರೆಯೋರು. ಸೊ ಕೆಳಗಡೆಯಿಂದ ಮೇಲೆ ಹತ್ಕೊಂಡು ಹೋದಾಗ ಆ ಮೇಲ್ಗಡೆ ಶ್ರೀನಿವಾಸನ ಪಾದವನ್ನು ನೀನು ಸೇರ್ತೀಯ, ಲಕ್ಷ್ಮೀನಾರಾಯಣ ಪಾದವನ್ನು ಸೇರ್ತೀಯ ಅಂತ. ಹೇಗೆ ಅಂದರೆ ಬ್ರಹ್ಮಲೋಕ, ಅದಾದಮೇಲೆ ಶಿವಲೋಕ, ಕೊನೆಗಿರ್ತಕ್ಕಂಥ ವಿಷ್ಣು ಲೋಕಕ್ಕೆ ಹೋಗೋದು. ಸೊ ಪ್ರಾರ್ಥನೆ ಕೆಳಗಡೆಯಿಂದ ಮಾಡ್ಕೊಂಡಾಗ ವಾತಾವರಣ ಹೆಂಗೆ ಅಂತ, ಒಂದು ಬಡ ಕುಟುಂಬ ಹೆಂಗಿರುತ್ತೆ. ಸೊ ಏನು ಮಾಡೋರು, ಒಂದು ಗುಡಿಸ್ಲು ಹಾಕ್ಬಿಟ್ಟು ಆ ಬಡ ಕುಟುಂಬದೆಲ್ಲ ಹೆಂಗಿದೆ ಅಂತ ಬೊಂಬೆಗಳು ಇಡೋದು. ಸಾಹುಕಾರ ಮನೆ ಕುಟುಂಬ ಅದರದ್ದು ಹೆಂಗಿಟ್ಟಿರೋದು ವ್ಯವಸ್ಥೆ. ಅದಾದಮೇಲೆ ವ್ಯವಹಾರದಲ್ಲಿ ಒಂದು ಚಟಿಯಾರಪ್ಪ ಅಂತ ಗುಂಡಾಗಿರ್ತಕ್ಕಂಥ ಗಂಡ ಹೆಂಡತಿನ ಕೂಡಿಸ್ಬಿಟ್ಟು ಅವ್ರು ಏನೇನು ವ್ಯಾಪಾರ ಮಾಡೋದು, ವ್ಯಾಪಾರಸ್ಥರೆಲ್ಲ ಮಾಡ್ಕೊಳ್ಳೋರು. ಇದು ಲೌಕಿಕವಾಗಿರ್ತಕ್ಕಂಥ. ಈ ಲೌಕಿಕ ಜಗತ್ತಿದ ಆದಮೇಲೆ ಏನು ಮಾಡೋದು, ಆಧ್ಯಾತ್ಮಿಕ ಶುರು ಮಾಡೋದು. ಸೊ ಅದರಲ್ಲಿ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞೆ, ಸಹಸ್ರ 7 ಷಟ್ಚಕ್ರ ಉಪಾಸನೆಯನ್ನು ಮಾಡೋದು. ಸೊ ಮೂಲಾಧಾರದಿಂದ ಸಹಸ್ರಾರದವರೆಗೂ ಒಬ್ಬ ಮನುಷ್ಯನ ಜೀವನ ಹೆಂಗೆ ಟರ್ನ್ ಆಗುತ್ತೆ ಅನ್ನೋ ಸಪ್ತಶತಿ. ಸೊ 7 ಜನ ಸಪ್ತಮಾತೆಗಳು, ಶತಿ ಅಂದರೆ 100, ಸಪ್ತ ಅಂದರೆ 7 ಜನ. ಸೊ 7 ಜನ ಮಾತೆಯರು ತನ್ನ ತಾಯಿನ ಶಕ್ತಿಯನ್ನು ತುಂಬೋಕ್ಕೆ ಒಂದೊಂದು ಶತಿಯನ್ನು ಹಾಡಿರ್ತಾರೆ. ಸೊ ಒಬ್ಬೊಬ್ಬಳು 100 ಶ್ಲೋಕವನ್ನು ಹಾಡಿ ಜಗನ್ಮಾತೆನ ಒಪ್ಪಿಸ್ತಾಳೆ. ಸೊ 7 ಜನ ಬ್ರಾಹ್ಮಿ, ಮಾಹೇಶ್ವರಿ, ಕೋಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತ ಹೇಳಿ ವ್ಯವಸ್ಥೆ. ಕೊನೆಯದಾಗಿರ್ತಕ್ಕಂಥ ಅಮ್ಮನವ್ರನ್ನ ಶಕ್ತಿ ತುಂಬಿ ಜಗನ್ಮಾತೆ ಭಾಳ ಸಂತೋಷ, ನೀನು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ 3 ಜನಕ್ಕೆ ತಾಯಾಗಿರೋಳು, ನಿನಗೆ ಶಕ್ತಿಯನ್ನು ತುಂಬತಕ್ಕಂತೆ ಈ ಹಬ್ಬವನ್ನು ಆಚರಣೆ ಮಾಡೋಣ. ಆಚರಣೆನ ಸಂಸ್ಕಾರ ಆಯಿತು, ಸಂಸ್ಕಾರ ಹಬ್ಬ ಆಯಿತು. ಸೊ ಹಬ್ಬ ನಮ್ಮಲ್ಲಿ ಮಾತ್ರ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ, ವೈಭವನ ಎಲ್ಲರೂ ತೋರಿಸೋಣ. ಸೊ ಆಗೇನು ಮಾಡಿದ್ರು, ಪಕ್ಕದ ಮನೆ ಅಕ್ಕದ ಮನೆಯಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಕರೆದು ಆ ಬೊಂಬೆಗಳನ್ನ ತೋರಿಸಿ ಭಾಳ ಸಂತೋಷ, ಬೊಂಬೆಗಳು ನೋಡೋಕ್ಕೆ ಬನ್ನಿ. ಏನು ಅಂದರೆ ಬೆಳಗ್ಗೆ ಹೊತ್ತು ಒಂದು ನೈವೇದ್ಯ ಮಾಡಿದ್ರೆ ಮನೆಯವ್ರಿಗೆ ಮಾತ್ರ, ಸಾಯಂಕಾಲ ನೈವೇದ್ಯ ಮಾಡಿದ್ರೆ ಸಣ್ಣ ಮಕ್ಕಳಿಗೆ ಹಂಚಬೇಕು ಅಂತ ಹೇಳುತ್ತೆ. ಎಷ್ಟು ವೃದ್ಧಾಪ್ಯದಲ್ಲಿ ಇರ್ತಾರೋ, ಯಾರು ಸಣ್ಣ ಮಕ್ಕಳು ಇರ್ತಾರೋ ಅವ್ರನ್ನ ಕರೆದು ಹಂಚಿದಾಗ ಓಹೋ ಫಸ್ಟ್ ಕ್ಲಾಸಾಗಿ ಎಲ್ಲರ ಮನೆಗೆ ಹೋಗಿ ಬರ್ತಿತ್ತು. ಸೊ ನಾವೆಲ್ಲ ಹುಡುಗರಾಗಿದ್ದಾಗ ಹೋಗಿ ಬರ್ತಾ ಇದ್ದಿದ್ದು ಒಂದು ಕ್ರಮ ಏನಿತ್ತು, ಆ ಕಾಲದಿಂದ ಹಬ್ಬ ಬರ್ತಾ ಹೋಗ್ತು. ಇದನ್ನು ಒಂದು ಹಬ್ಬನ ನಾಡ ವೈಭವ ಮಾಡ್ಕೊಳ್ಳೋದು ಯಾವಾಗ ಅಂದರೆ ಅಮ್ಮನವ್ರು ಉತ್ಸವ ಮಾಡಬೇಕು ಅಂತ ಹೇಳೋದು. ಸೊ ಮೊಟ್ಟ ಮೊದಲು ಮಹಾರಾಜರ ವೈಭವವನ್ನೇ ಜನ ನೋಡ್ತಾ ಇದ್ದಿದ್ದು, ದೇವಿ ವೈಭವ ಇರ್ತಿರಲಿಲ್ಲ. ಸೊ ಜಯಚಾಮರಾಜರ ಒಡೆಯ ಅಂದರೆ ಲಾಸ್ಟ್ ಕೂತಿದ್ದು ಅಂಬಾರಿ ಮೇಲೆ. ಸೊ ಅವರು ಕೂತು ಶ್ರೀರಂಗಪಟ್ಟಣದ ರಂಗನಾಥನ ದರ್ಶನಕ್ಕೆ ಬರ್ತಾರೆ. ಆ ವೈಭವ ಅವ್ರು ಬಂದಾಗ ಈಗ ಏನು ಎಸ್ಕಾರ್ಟ್ ಅಂತ್ಯ, ಪ್ರೋಟೋಕಾಲ್ ಅಂತ್ಯ, ಚೀಫ್ ಮಿನಿಸ್ಟ್ರಿಗೆ, ಪ್ರೈಮ್ ಮಿನಿಸ್ಟ್ರಿಗೆ ಅಂತ್ಯ ಜೈ ಅಂತ ಕಾರ್ಗಳಲ್ಲಿ ಬಂದ್ಬಿಡ್ತಾರೆ. ಆ ಕಾಲದಲ್ಲಿ ಹಂಗಿರಲಿಲ್ಲ. ಒಂದು ಕುದುರೆಗಳು ಫಸ್ಟ್ ಬರೋದು, ಆಮೇಲೆ ನಡ್ಕೊಂಬರ್ತಕ್ಕಂಥ ಸಾಲು, ಅದಾದಮೇಲೆ ನಾಟ್ಯ ಸಾಲು, ಅದಾದಮೇಲೆ ಆನೆಗಳ ಸಾಲು, ಆಮೇಲೆ ಒಂಟೆಗಳ ಸಾಲು, ಇವರು ಒಂದೆಲ್ಲ ಸಾಲು ಬಂದ ಮೇಲೆ ಆಮೇಲೆ ಇರತಕ್ಕಂಥ ಅದೆಲ್ಲ ನೃತ್ಯಗಾತಿಗಳೆಲ್ಲ ಬಂದ ಮೇಲೆ ಆಮೇಲೆ ಕಲಾ ಕೌಸ್ತುಭಗಳು ಈ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ ಅವ್ರದ್ದೆಲ್ಲ ಕಲೆಗಳನ್ನೆಲ್ಲ ತೋರಿಸ್ಕೊಂಡು ಕೊನೆಗೆ ಮಹಾರಾಜರನ್ನ ಸ್ವಾಗತ. ಬಂದರು ಅಂಬಾರಿ ಮೇಲೆ. ಸೊ ಅಂಬಾರಿ ಮೇಲೆ ಮಹಾರಾಜರು ಬಂದು ಇಳಿದೇ ವೈಭವ. ಈ ವೈಭವನ ಮಾಡಿಕೊಂಡಾಗ ರಾಜ ಮಹಾರಾಜರು ಮಾಡಿದ ಮೇಲೆ ಅವ್ರೇನು ಮಾಡಿಬಿಟ್ರು,
ಇನ್ಮೇಲೆ ನಾನು ಕೂತ್ಕೊಳ್ಳೋದು ಬೇಡ. ಇಂಥ ಒಂದು ವಿಕ್ರಮಾದಿತ್ಯನ ಪೀಠವನ್ನು ಮೈಸೂರಲ್ಲಿ ಮೈಸೂರು ಸ್ಟೇಟ್ ಅಂತಿತ್ತು. ಆಮೇಲೆ ಜಯಚಾಮರಾಜ ಒಡೆಯರ್ ವಾಸ್ ದಿ ಫಸ್ಟ್ ಗವರ್ನರ್ ಆಫ್ ಸೌತ್ ಇಂಡಿಯಾಗೆ ಪೂರ್ತಿ ಮೆಡ್ರಾಸ್ ಸ್ಟೇಟ್ ಅಂತಿತ್ತು. ಅವಾಗ ಅವರೇ ಫಸ್ಟ್ ಗವರ್ನರ್ ಆಗ್ತಾರೆ. ಆಗ ಅವರು ಕೂತ್ಕೊಂಡಿರ್ತಕ್ಕಂಥ ಪದವಿನ ಬಿಟ್ಟು ಇನ್ನು ಮೇಲೆ ಚಾಮುಂಡೇಶ್ವರಿ ಕೂತ್ಕೊಳ್ಳಿ, ಫಸ್ಟ್ ಅವ್ರು ಕೂತ್ಕೊಳ್ಳೋರು, ಅವ್ರ ಹಿಂದೆ ದಿವಾನರು ಕೂತ್ಕೊಳ್ತಿದ್ರು. ಅದಾದಮೇಲಿಂದ ಪದ್ಧತಿ ಏನಾಯಿತು, ಎಲ್ಲ ಪಂಡಿತರೆಲ್ಲ ಹೇಳ್ಕೊಂಡು ಮಾಡಾಗ ಯಾರನ್ನ ಕೂಡ್ಸೋಣ, ಸೊ ನಿಮ್ಮ ಕುಲದೇವಿಯಾಗಿರ್ತಕ್ಕಂಥ ಚಾಮುಂಡೇಶ್ವರಿನ ಕೂಡ್ಸೋಣ ಅಂತ. ಸರಿ, ಅವಾಗೇನು ಮಾಡೋರು, ಒಂದು ಕಾಳಬೇರ ವಿಗ್ರಹನೋ ಒಂದು ಮಹಾಗಣಪತಿಯನ್ನು, ಅದಾದ ಮೇಲೆ ಚಾಮುಂಡೇಶ್ವರಿ 3 ಜನ ವಿಗ್ರಹನ ಕೂಡಿಸೋರು. ಕೂಡಿಸಿ ಒಂದು ವಿಶೇಷ ಪುಟ್ಟ ಸ್ಫಟಿಕದ ಲಿಂಗ ಒಂದು ಮರದ ಪೆಟ್ಟಿಗೆಯಲ್ಲಿ ಹಾಕಿ ಅಮ್ಮನವ್ರ ಮುಂದೆ ಇಡೋರು. ಶಕ್ತಿ ಅದು, ಯಾಕೆಂದರೆ ಆ ವಿಗ್ರಹನ ಮೊದಲು ಮರದಲ್ಲೇ ಇರ್ತಿತ್ತು. ಮರದ ವಿಗ್ರಹ ಆದ ಮೇಲಿಂದ ಪಂಚಲೋಹ ಇತ್ತೀಚೆಗೆ ಮಾಡ್ಕೊಂಡಿರೋದು. ಮೊದಲು ಮರದ ವಿಗ್ರಹನೇ ಇರ್ತಿತ್ತು, ಚಿನ್ನದ ಅಂಬಾರಿ ಒಳಗೆ ಕೂತ್ಕೊಂಡು. ಸೊ ಈ ವೈಭವನ ಫಸ್ಟು ದಸರಾ ಆಚರಣೆ ಮಾಡಿದ್ದು ನಮ್ಮ ಶ್ರೀರಂಗಪಟ್ಟಣದ. ಅದಕ್ಕೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಸೊ ಆ ನವರಾತ್ರಿ ವೈಭವವನ್ನು ನೋಡಿ ತದನಂತರ ಇಲ್ಲಿ ಬೇಡ, ಮೈಸೂರಲ್ಲೇ ಮಾಡ್ಕೊಳ್ಳೋಣ ಅಂತ ಮಹಾರಾಜರು ಶಿಫ್ಟ್ ಆದಮೇಲೆ ಮೈಸೂರಲ್ಲಿ ವೈಭವಗಳು ಸ್ಟಾರ್ಟ್ ಮಾಡೋದು. ಸೊ ಇನ್ನೇನು ಇವತ್ತು ದಸರಾ ಅಂತ ಏನಂತಿದೆ, ಆ ನಾಡ ವೈಭವ ಹಬ್ಬಕ್ಕೆ ಇದೆಲ್ಲ ಒಂದು